ನಮಸ್ಕಾರ. ಮಂಜುನಾಥ್ ಜಿಕೆ PMTV ಸಂಪಾದಕರು. ಸ್ನೇಹಿತರೆ, ಆ ನಮಗೆ ವಿಶೇಷವಾದಂತ ಸುದ್ದಿ ಮತ್ತೆ ವಿಶೇಷವಾದಂತ ಜನಗಳ ಪ್ರೀತಿ ವಿಶ್ವಾಸ ಜೊತೆಗೆ ನಮ್ಗೆ ಬೇರೆ ರೀತಿಯಾದಂತ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆ ಆದಂತ ಒಂದು ಕರೆಗಳು ಬರ್ತಾ ಇದೆ. ಯಾವ ಕರೆಗಳು ಬರ್ತಾ ಇದೆ ಅಂದ್ರೆ, ಇವತ್ತು ನಾವಿರೋದು ಬಾಗಲಕೋಟೆ ಜಿಲ್ಲೆ ರನ್ನನ ಸ್ಥಳ ಮುಧೋಳದಲ್ಲಿ ಇದ್ದೀವಿ. ರನ್ನನ ಸ್ಥಳ ಮುಧೋಳದಲ್ಲಿ ಯಾಕಪ್ಪ ಇದೀವಿ ಅಂದ್ರೆ, ನಮ್ಗೆ ಒಂದು ವಿಶೇಷವಾದ ಕರೆಗಳು ಬಂದಿದೆ. ಅಂದ್ರೆ ಇಲ್ಲಿ ರನ್ನ ಹುಟ್ಟಿದ ಸ್ಥಳ ಅನ್ನೋದು ಕುರಿತಾಗಿ ನನ್ನ ರನ್ನನ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಈ ರನ್ನನ ವಿಷಯದ ಕುರಿತಾಗಿ ಬೇರೆ ಒಂದು ಎಪಿಸೋಡ್ ಅನ್ನ ಮಾಡ್ತೀವಿ. ಸೊ ಇವತ್ತು ನಾನು ಬರ್ತಾ ಇರೋದು ರನ್ನನಕ್ಕೆ, ಈಗ ಮುಧೋಳಕ್ ಹೋಗ್ತಾ ಇರೋದು ಮುಧೋಳದಲ್ಲಿ ಇದ್ದೀವಿ. ಒಬ್ಬ ಬಾಲ್ಯ ಯುವಕ ಅಂದ್ರೆ ಒಬ್ಬ ಯುವಕನ ಬಗ್ಗೆ ಬಾಲ ಬ್ರಹ್ಮಚಾರಿಯಾಗಿ ಒಂದು ಮಠವನ್ನ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಗುರುಗಳ ಕಡೆಯಿಂದ ಬೋಧನೆ ತಗೊಂಡು 4 ವರ್ಷದಿಂದ ಒಂದು ಮಠದಲ್ಲಿದೆ. ಕೇವಲ ಅವನ ವಯಸ್ಸು ಅಂದ್ರೆ 17 ರಿಂದ 18 ಒಳಗಡೆ ಇರುವಂತ ಒಬ್ಬ ಯುವಕ 3 ಹೊತ್ತು ದೇವರ ಪೂಜೆಯನ್ನ ಮಾಡಿ 3 ಹೊತ್ತು ಹಗಲಿರುಳು ಮಠಕ್ಕೋಸ್ಕರ ಸಮಸ್ತ ಶ್ರಮವನ್ನ ವಹಿಸ್ತಾ ಇರುವಂತ ಪ್ರವೀಣ್ ಅನ್ನುವಂತ ಒಬ್ಬ ಬಾಲ್ಯ ಗುರು, ಬಾಲ್ಯ ವಿದ್ಯಾರ್ಥಿಯಾಗಿ ಇವತ್ತೊಂದು ಮಠವನ್ನ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಮಠ, ಏನ್ ಮಠ ಅನ್ನೋದು ಅವ್ರ ಕಡೆ ಕೇಳೋಣ. ಆದ್ರೆ ಅದಕ್ಕಿಂತ ಮುಂಚೆ ತಮ್ಗೊಂದು ನಾನು ವಿಚಾರವನ್ನ ವ್ಯಕ್ತಪಡಿಸ್ತೀನಿ. ಏನ್ ವಿಚಾರವನ್ನ ವ್ಯಕ್ತಪಡಿಸ್ತೀನಿಪ್ಪ ಅಂದ್ರೆ, ಈಗಿನ ಕಾಲದಲ್ಲಿ ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಈಗಿನ ಒಂದು ವಿಚಾರವನ್ನ ಯುವಕರು ದುಶ್ಚಟದಿಂದ ಹಾಳಾಗ್ತಾ ಇದ್ದಾರೆ. ಯುವಕರು ಬೇರೆ ರೀತಿಯಾದಂತ ಹಾಳಾಗ್ತಾ ಇದ್ದಾರೆ. ಅಂತದನ್ನ ತಡೆಗಟ್ಟಕ್ಕೆ ಸರ್ಕಾರ ಕೂಡ ಹಲವಾರು ಕ್ರಮಗಳು. ಅಂತದ್ರ ಮಧ್ಯೆ ಒಬ್ಬ ಯುವಕ ಇವತ್ತು ಒಂದು ಮಠವನ್ನ ಮುಂದೋಡಿಸ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಮಠ ಮಾನ್ಯಗಳು ದೇವಸ್ಥಾನಗಳನ್ನ ಪ್ರಚಾರಕ್ಕೆ ಬೇರೆ ಬೇರೆ ರೀತಿಯಾದಂತ ಹಗಲಿರುಳು ದುಡಿತಾ ಇರುವಂತದ್ದು. ಅದರಲ್ಲಿ ಸಾಮೂಹಿಕವಾಗಿ ಪ್ರಚಾರ ತಗುವಂತ ಭಕ್ತರು ಇದ್ದಾರೆ, ಮಠಾಧೀಶರು ಇದ್ದಾರೆ. ಅಂತದ್ರಲ್ಲಿ ಇವತ್ತು ಯಾರಿಗೇ ಗೊತ್ತಿಲ್ದಿರುವಂತ ಒಬ್ಬ ಬಾಲ್ಯ ಗುರು ಅಂತಾನೆ ಹೇಳ್ಬೋದು. ಅವ್ರನ್ನ ತಮ್ಮ ಮುಂದೆ ನಾವು ಪರಿಚಯ ಮಾಡಿಸ್ತೀವಿ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ಭಾರತದ ಪುಣ್ಯ ಭೂಮಿಯಲ್ಲಿ ಏನು ನಾವು ಸಾಧು ಸಂತರಿಗೆ ಬೆಲೆ ಕೊಡ್ತೀವಲ್ಲ, ಅಂತ ಬೆಲೆ ಇವತ್ತು ಇದಕ್ಕೆ ಇವರು ಒಂದು ಯೋಗ್ಯತೆ ಇದೆ. ಈ ಸಾಧು ಸಂತರಿಗೆ ಯೋಗ್ಯತೆ, ಹಾಗಂತ ಇನ್ನೊಬ್ಬರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕೆಲವೊಬ್ಬರಿಗೆ ಎಲ್ರಿಗೂ ಇದೆ. ಅದರಲ್ಲಿ ಆ ಸಾಧು ಸಂತರ ವೇಷ ಹಾಕೊಂಡು ಮಠ ಮಾನ್ಯಗಳ ಮಾಡ್ಕೊಂಡು ಇವತ್ತು ಸಾಧು ಸಂತರಿಗೆ ಸಮಸ್ಯೆ ಮಾಡೋ ರೀತಿಯಾದಂತ ಕೆಲವೊಂದು ಕಡೆ ಇದ್ದಾರೆ. ಎಲ್ರು ಅಂತ ನಾನು ಹೇಳ್ತಾ ಇಲ್ಲ ಅವಾಗ್ಲೇನೆ. ಸೊ ಅಂತದ್ರಲ್ಲಿ ಇವರು ಒಬ್ರು ಕೂಡ ಇವತ್ತು ಹೋಗಿ ನೇರವಾಗಿ ನಾವು ಅವರನ್ನ ಮಾತಾಡಿಸಿ ನಿಜವಾದ ಸಂಗತಿಗಳೇನು, ಯಾವ ರೀತಿ ಇದೆ, ಆ ಮಠದ ಬಗ್ಗೆ ಏನು, ಆ ಸೇವಾಲಾಲ ಆ ಮಠದ ಬಗ್ಗೆ ಏನ್ ಅವ್ರು ಹೇಳ್ತಾರೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾನು ತಿಳಿಸ್ತೀನಿ ಸ್ನೇಹಿತರೆ. ಅವ್ರನ್ನ ವಿಚಾರಿಸೋಣ. ಅವ್ರ ವಿಚಾರ ಆದ್ಮೇಲೆ ಮತ್ತೊಂದು ಎಪಿಸೋಡ್ ಅನ್ನು ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನ್ ಸಿಗ್ತೀನಿ. ನಿಮ್ಮ ಜಿಕೆ ಮಂಜುನಾಥ್. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ಪ್ರವೀಣ್. ಎಷ್ಟು ವರ್ಷದಿಂದ ಇಲ್ಲಿ ಈ ದೇವಸ್ಥಾನದಾಗ ಇದನ್ನ ಪೂಜೆ ಮಾಡ್ತಿದ್ರಿ ನೀವು? 4 ವರ್ಷ ಆಯ್ತು. 4 ವರ್ಷ ಆಯ್ತು. ಯಾಕೆ ದೇವಸ್ಥಾನದಾಗ ನೀವು ಶಿಕ್ಷಣ ಕಲಿಬೇಕು, ಮುಂದ ಇರ್ಬೇಕು ಅನ್ನೋದು ಯಾಕೆ ಅನ್ಸಿಲ್ಲ ನಿಮ್ಗ? ಅನ್ಸೈತ್ರಿ. ಈಗ ಶಿಕ್ಷಣಕ್ಕೂ ಹೋಗಾತೀನ್ರಿ. ಶಿಕ್ಷಣ ಕಲಿತೀರಿ. ಎಷ್ಟು ವಯಸ್ಸು ಎಷ್ಟು ನಿಮ್ಗ? ಈಗ ನನಗೆ 17 ವಯಸ್ಸು. ಏನ್ ಯಾವ ತರ ನೀವು ಇಲ್ಲಿ ಪೂಜೆ ವಿಧಾನಗಳನ್ನ ಬಾಲ್ಯ ಸನ್ಯಾಸಿಯಾಗಿ ಯಾವ ರೀತಿಯಾದಂತದ್ ಮಾಡ್ತೀರಿ ನೀವು? ಯಾವ ರೀತಿಯಾಗಿ ಅಂದ್ರೆ ಈಗ ಒಂದ್ ದೇವ್ರ ಶಕ ಐತ್ರಿ, ಅದಕ್ಕ ಮಾಡ್ಬೇಕಂತ ಅನ್ಸಿದ್ರಿ. ಅವಾಗಿಂದ ಪೂಜೆ ಮಾಡ್ಕೊಂತ ಬರ್ತಿದ್ರಿ. ಈಗ ಬೆಳಗ್ಗೆ ಎದ್ದ ಯಾರೋ ಒಬ್ರಿಂತ ಯುವಕರ ಸಿಕ್ಕಾಪಟ್ಟೆ ಬೇರೆ ಬೇರೆ ರೀತಿಯಾದಂತ ಹಾಳಾಗಿ ಹೋಗುವಂತ ಕಾಲದಾಗ ಈಗ ನೀವು ಬಾಲ ಸನ್ಯಾಸಿಯಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮುಂದಿನ ಜೀವನ ಏನಾರ ಸ್ವಲ್ಪ ಪರಿಕಲ್ಪನೆ ಅಥವಾ ಏನ್ ಅನಿಸ್ಬೇಕಾಗಿದೆ ಏನಾರ ಅನ್ಕೊಂಡಿದ್ರೆ ನೀವು? ಈಗ ಎಜುಕೇಶನ್ ಕಲಿತಾ ಇದೀನಿ. ಅದ್ರ ಮ್ಯಾಗ ಮುಂದ ನಡೀತೀನಿ ನೋಡ್ತೀನಿ. ಜನ ಆಶೀರ್ವಾದ ಎಲ್ಲ ಮುಂದ ಏನೇನ್ ಮಾಡ್ತಾರ ಅವ್ರ ಕೈಯಾಗಿ. ಅಲ್ಲ, ಈಗ ನೀವು ಇದರಿಂದ ಸೇವಾಲಾಲ್ ಟ್ರಸ್ಟ್ ಅಂದ್ರ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆವಾದಂತ ಒಂದು ದೊಡ್ಡ ಸ್ಥಾನಮಾನ ಐತಿ. ಸೇವಾಲಾಲ್ ಅನ್ನೋದು ಬಹಳ ದೊಡ್ಡ ಸ್ಥಾನಮಾನ ಐತಿ. ಇವ್ರ ಮೂಲ ಸ್ಥಳ ಯಾವ್ದು? ಸೇವಾಲಾಲ್ ಸೂರಗೊಂಡಕೊಪ್ಪ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ. ನೀವೇನ್ರಿ ಹೋಗಿದ್ರೇನ ಅಲ್ಲಿ? ಹೋಗಿನಿ.
ಹಾ 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 ಓಕೆ ಅಂದ್ರ ಈಗ ಸೇವಾಲಾಲ್ದ ಇತ್ತೀಚೆಗೆ ನೋಡಿದಾಗ ನಾವು ಒಂದು ದೊಡ್ಡದೊಂದು ವೇದಿಕೆ ಕಾರ್ಯಕ್ರಮ ವೇದಿಕೆದ ಎಲ್ಲಾ ದೊಡ್ಡದೊಂದು ಕಾರ್ಯಕ್ರಮ ಆಯ್ತು ಅಲ್ಲಿ ಸೇವಾಲಾಲ್ ಇದ್ರ ಒಂದು ಸಮುದಾಯದವ್ರ ಎಲ್ಲಾ ಕೂಡಿ ಒಂದ್ ಮಾಡಿದ್ರಲ್ಲಿ ಹಂಗಾಗಿ ತಮಗ್ ಏನಾರೇ ಒಂದು ಈ ಸೇವಾಲಾಲದಿಂದಾಗಿ ಜನರಿಗೆ ಸಮಾಜಕ್ಕ ಕೊಡುಗೆ ಕೊಡುವಂತದ್ ಏನಾದ್ರು ನಿಮ್ ಮನಸ್ಥಿತಿಗಳಿದಾವ ಏನ್ ಯಾವ ತರ ಮುಂದುವರ್ಸ್ಬೇಕಂತೀರಿ ಅದನ್ನ ಈಗ ನಾವು ಅನಾಥಾಶ್ರಮ ಮಾಡ್ಬೇಕಂತ ಹೇಳ್ತಾ ಇದ್ವಿ. ಮುಂದೆ ಜನರಿಗೆ ವಿದ್ಯಾವನ್ನು ಕಲಿಸ್ಬೇಕಂತ ಹೇಳ್ತಾ ಇದ್ವಿ. ಏನು ಈ ಟ್ರಸ್ಟ್ ದಿಂದ ವಿದ್ಯೆ ಕಲಿಸ್ಬೇಕು ಜನಸಾಮಾನ್ಯ ಎಷ್ಟ್ರ ಮಟ್ಟಿಗೆ ಈ ಜಿಲ್ಲಾದಾಗ ಇದು ಗೊತ್ತಾಗಿರುವಂತದ್ದು ಐತಿ ಇಲ್ಲಿ ಈಗ ಸಾಕಷ್ಟು ತಾಲೂಕು ಮುಧೋಳದಲ್ಲಿ ಗೊತ್ತಾಗಿದೆ. ಹಾ 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 ಅಲ್ಲ ಇದರಿಂದ ನಿಮಗ ಈ ಟ್ರಸ್ಟ್ ಪರಿಚಯ ಮಾಡೋದ್ರಿಂದ ಈಗ ಉದಾಹರಣೆ ತಗೋಬೇಕಂದ್ರೆ ಈಗ ದೊಡ್ಡ ದೊಡ್ಡ ಸ್ವಾಮೀಜಿ ಅವರ ದೊಡ್ಡ ದೊಡ್ಡವರು ಎಲ್ಲಾ ಈಗ ನಾವು ಸಿದ್ದೇಶ್ವರ ಅಪ್ಪಾಜಿಯವರಾಗಿರ್ಬೋದು ತುಮಕೂರಿನ ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು ಸುಮಾರೆಲ್ಲ ಬಾಲ್ಯದಿಂದನ ಬಂದಂತವ್ರು ಇದಾರೆ. ಈಗ ಇತ್ತೀಚೆಗೆ ಸ್ವಾಮಿಗಳ ಮೇಲೆ ಒಂದು ಏನು 100 ಜನ ನಡೆದಾಡ ದೇವ್ರ ಹಂಗ ಹಿಂಗ ಅಂತೇಳಿ ಏನೋ ನಾ ಪ್ಯಾನ್ ಬಂದ್ ಮಾಡ್ಕೊನು ಕರೆಂಟ್ ಇಲ್ದ ನಾ ಏನೇನೋ ನಾ ದೇವ್ರದನಂತ ಹೇಳ್ಕೊಂತ ತಿರ್ಗಾಡ್ತಾರ. ಸೊ ಅಂತದ್ರ ಮಧ್ಯೆ ನೀವು ಯಾವ್ದೋ ಪ್ರಚಾರ ಇಲ್ದ ಏನು ಇಲ್ದ ಇವತ್ತೊಂದು ಈ ದೇವಸ್ಥಾನದಾಗ ಒಂದ್ ಪೂಜೆ ಮಾಡ್ತಾ ಒಂದ್ ಮಠ ಮಂದಿರ ಪೂಜೆ ಮಾಡ್ತಾ ಈ ಒಂದು ಸನ್ಯಾಸಿ ರೂಪವನ್ನ ಪಡೆದಿದ್ರಲ್ಲ ಇದಕ್ ಏನಾರೇ ನಿಮಗ ಮುಂದಿನ ದಿನಮಾನದಾಗ ಅಥವಾ ಮುಂದಿನ ವಿಚಾರದಾಗ ಈ ಪ್ರಚಾರ ತಗೊಳ್ಳೋದಲ್ಲ ದೇವಸ್ಥಾನಕ್ಕ ಈ ತರ ನಾವ್ ಇರ್ಬೇಕು ಅನ್ನೋದು ಏನಾದ್ರು ನಿಮ್ಗ ಐತೆ ನಾವ್ ವಿಚಾರಗಳ ಇದೆ. ಒಂದು ನಾವು ಈಗ ನಮ್ ಕೈಲಾದಷ್ಟು ಮಾಡ್ತೀವಿ. ಈಗ ಒಬ್ರಿಗ ಸಾಕಷ್ಟು ಜನ ನಮ್ ಕಡೆ ಬರ್ತಾರೆ. ಈಗ ಒಳ್ಳೇದು ಆಗಿದೆ. ನಮ್ ಎಷ್ಟ್ ಕೈಲಾದಷ್ಟು ಅಷ್ಟ ನಾವು ಮಾಡ್ತೀವಿ ಕೆಲಸ. ನಿಮ್ ಹುಟ್ಟೂರು ಯಾವ್ದು? ಹುಟ್ಟೂರು ನಮ್ ಇದೆ. ನಿಮ್ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರ? ಅವ್ರು ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತಾರ. ಎಷ್ಟ್ ಜನ ನಿಮ್ ಮಕ್ಳೆಲ್ಲ ನೀವು? ನಾವು ಇಬ್ಬರದ ಅಣ್ಣ ತಮ್ಮ ಒಬ್ರು ತಂಗಿ ಇದಾರೆ. ಒಬ್ರು ತಂಗಿ ಇದ್ದಾರೆ. ನೀವ ದೊಡ್ಡವ್ರು? ನಾವ್ ದೊಡ್ಡ. ಅಲ್ಲ ಇದರಿಂದಾಗಿ ನೀವು ಜೀವನವನ್ನ ರೂಪಿಸ್ಕೊಂಡ ಸಮಾಜವನ್ನ ರೂಪಿಸ್ಬೇಕನ್ನೋ ಒಂದು ಜ್ಞಾನ ಐತಿ ಅಥವಾ ಇದ್ರಾಗ ನಾನು ಒಬ್ಬ ಪೂಜೆ ಮಾಡ್ಕೊತ ಒಬ್ಬ ಮಠಾಧೀಶಾಗಿ ಇರ್ಬೇಕನ್ನೋ ಐತಿ ನಿಮ್ಗ? ಸಾಕಷ್ಟು ಕನಸಿದೆ, ಒಂದ್ ನೋಡೋಣ. ಅಲ್ಲಿ ಯಾವ ರೀತಿಯಾಗಿ ಕನಸು ಏನ್ ಈಗ ಸರ್ಕಾರಕ್ಕಾಗ್ಲಿ ಅಥವಾ ನಿಮ್ಮ ಸಮಾಜದ ಮುಖಂಡರುಗಳಿಗಾಗ್ಲಿ ಅಥವಾ ಸಮಾಜ ಮುಖಂಡರಿಗೋಸ್ಕರ ಅಲ್ಲ ನಾನ್ ಕೇಳ್ತಾ ಇರೋದು ನಿಮ್ಮ ಸಮಾಜದ ಮುಖಂಡರಿಗೋಸ್ಕರ ನಿಮ್ ಮುಖಂಡ್ರಿಗೆ ಏನ್ ಕೇಳಕ್ ಇಷ್ಟ ಪಡ್ತೀರಿ ಸರ್ಕಾರಕ್ಕೆ ಏನ್ ಕೇಳಕ್ ಇಷ್ಟ ಪಡ್ತೀರಿ ನೀವು ಈ ಸೇವಾಲಾಲ್ದ ಮಠದಿಂದ ಏನ್ ಕೇಳಕ ಯಾಕಂದ್ರೆ ಏನಾದ್ರು ಬೇಕಲ್ಲ ನೀವ್ ಈಗ ಬಾಲ್ಯದಿಂದ ಮಾಡತ್ತೀರಿ ಅಂದ ಬಳಕ ಸ್ವಲ್ಪ ಏನ ಸರ್ಕಾರದಿಂದ ಏನಾದ್ರು ಅನುದಾನ ಕೇಳಕ್ ಇಷ್ಟ ಪಡ್ತೀರಿ ಈಗ ಶಿಕ್ಷಣ ಸಂಸ್ಥೆ ಮಾಡ್ಬೇಕಂತೀರಿ ಟ್ರಸ್ಟ್ ಗಳು ಮಾಡ್ಬೇಕಂತೀರಿ ಈಗ ಬೇರೆದವ್ರು ಏನೇನೋ ಸುಮ್ನೆ ಯಾವ್ದೋ ಒಂದ್ ಇಟ್ಕೊಂಡ ನಾ ಟ್ರಸ್ಟ್ ಐತಿ ನಾ NGO ಐತಿ ಅಂತ ಮಾಡ್ಕೊಂಡ್ ಅನುದಾನಗಳು ತರ್ತಿರ್ತಾರ ಅಂತದ್ರಾಗ ನೀವೊಂದ್ ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಂತಂತ ಯಾರಾದ್ರೂ ದೊಡ್ಡ ವ್ಯಕ್ತಿಗಳದಾರ ಅಥವಾ ಏನಾದ್ರು ಟ್ರಸ್ಟ್ ಇದೆಯಾ ನಿಮ್ಮಿಂದ ಅಂತ ಹೇಳಿ? ಈಗೇನ ಟ್ರಸ್ಟ್ ಮಾಡಿಲ್ಲ. ಈಗ ನಾವು 4 ವರ್ಷ ಆಯ್ತು, ಇನ್ನು ಮುಂದ ಮಾಡ್ಬೋದು. ಇನ್ ಮುಂದ್ ಮಾಡ್ಬೋದು. ಅಂದ್ರೆ ಉದ್ದೇಶ ಈಗ ಸರ್ಕಾರದಿಂದ ಕೇಳಕ್ ಬಾಯಿ ಬಿಚ್ಚ ಹೇಳಂಗಿಲ್ಲ. ಮುಂದ ನೋಡೋಣ. ಅಲ್ಲ ಸರ್ಕಾರದಿಂದ ಕೇಳ್ಬೇಕಲ್ಲ ನೀವು ಇಷ್ಟೊಂದು ಹಾನೆಸ್ಟ್ ಆಗಿ ಇವತ್ತು ರಾಜಕಾರಣಿ ಏನ ಈಗ ಇಲೆಕ್ಷನ್ ಇದ್ದಾಗ 5 ತಿಂಗಳ ಅವ್ರ ಕಾಲಿಗೆ ನಾವ್ ಬೀಳ್ಬೇಕ್ರಿ. 5 ತಿಂಗಳ ಅವ್ರ ನಮ್ ಕಾಲಿಗೆ ಬೀಳ್ತಾರೆ. ಆಮ್ಯಾಗ 5 ವರ್ಷ ಅವ್ರಿಗೆ ಕಾಲಿಗೆ ಬೀಳುದಾಗಿ ಯಾರು ದಾದ್ ಮಾಡಂಗಿಲ್ಲ. ಯಾರು ಯಾಕಂದ್ರೆ ಇಂತ ನಿಯತ್ ಒಂದ್ ಮಠಗಳು ಕಾಣ್ಬೇಕಂದ್ರೆ ಬಹಳ ಕಡಿಮೆ ಐತಿ ಇಚ್ಚಿತ್ತೀಗ. ಸುಮ್ಮನೆ ನಾಡ್ ಅಂಬಾಚಾರಿ ಇದ ಹೇಳ್ಕೊಂತ ತಿರುಗಾಡೋರು ಅಂತದ್ರಾಗ ನೀವೊಂದು ಈ ರೀತಿಯಾದಂತ ಒಂದು ಟ್ರಸ್ಟ್ ಗಳನ್ನ ಮಾಡಿ ಒಂದು ಉಪಯೋಗ ತೋಲತ್ತೀರಂದ್ರೆ ಅದು ಬಹಳ ಒಂದು ಅತ್ಯುನ್ನತದ ಕೆಲಸ. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು? ಬೆಳಗ್ಗೆ 3:30 ಹೇಳ್ತೀವಿ. ಬೆಳಗ್ಗೆ 3:30 ಎದ್ದ ತಕ್ಷಣ 3:30 ಅರ್ಧ ತಾಸು ಧ್ಯಾನ ಕುಂದಿರ್ತೀವಿ. ಧ್ಯಾನ ಮಾಡ್ತೀರಿ? ಅರ್ಧ ಗಂಟೆ ಧ್ಯಾನ, ಅರ್ಧ ಗಂಟೆ ವಾಕಿಂಗ್, ಜಳಕ ಮಾಡ್ತೀವಿ. ಆಮ್ಯಾಗ ಪೂಜೆ ಚಾಲು. ಪೂಜೆ ವಿಧಾನಗಳು ಹೆಂಗಿರುತ್ತೆ ನಿಮ್ಗ? ಹೆಂಗ ಮೈಲಿ ಮಕ್ಳಿಗೆ ದೇವಸ್ಥಾನದಾಗ ಇಂಥವ್ರ ಬರ್ಬೇಕು ಇಂಥವ್ರ ಬರ್ಬಾರ್ದು ಅನ್ನೋದು ಏನಾದ್ರು? ಅಂದ್ರೆ ನಾವು ಈಗ ಸಾಕಷ್ಟು ಸಂತ ಸೇವಾಲಾಲ ಮಠ ಇದೆ, ರಗಡ ಅದಾವ್ರಿ. ಈಗ ತಾಲೂಕಿಗೆ ಒಂದ್, ಹಳ್ಳಿಗೆ ಒಂದ್, ಊರಿಗೆ ಒಂದ್ ಐತ್ರಿ. ಆದ್ರ ನಾವು ಎಲ್ಲಾ ಹೆಣ್ಮಕ್ಳು ಹೋಗ್ತಾರೆ, ಎಲ್ಲಾ ಮಠದಲ್ಲಿ ಹೋಗ್ತಾರೆ. ಆದ್ರೆ ಈ ಮಠದಲ್ಲಿ ಯಾವ ಪ್ರವೇಶ ಇಲ್ಲ ಇಲ್ಲ. ಮತ್ತು ಹಿಂಗ
ತಿಂದವ್ರು ಮಾಂಸಾಹಾರಿ ತಿಂದವ್ರು ಮತ್ತೆ ಹಿಂಗ್ ಕುಡದ್ ಬರೋರ್ ಪ್ರವೇಶ ಇಲ್ಲ ಇಲ್ಲಿ. ಅಂದ್ರೆ ವ್ಯಸನ ಮುಕ್ತ ಮಾಡಿದವ್ರಿಗೆ ದುಶ್ಚಟ ಇದ್ದವ್ರ ಈ ದುಶ್ಚಟದಿಂದ ಇರೋವ್ರಿಗೆಲ್ಲ ಏನ್ ಹೇಳ್ತೀರಿ ಈ ಮಠದಿಂದ? ಏನ ದುಷ್ಟಚಟ ಬಿಡ್ರಿ, ಒಳ್ಳೇದಾಗ್ರಿ, ಸುಧಾರಣೆ ಆಗ್ರಿ ಅಂತ ಅವ್ರ ಮಾತ್ ಕೇಳಿದ್ರ ಒಳ್ಳೇದಾಕ. ಮತ್ತ ಬೊಗಳು ನಾಯಿ ಬೊಗಳುದ್ರಿ, ಸುಮ್ ಇದ್ದಂದ್ರ ಒಳ್ಳೇದಾಕಾರಿ. ಅಂದ್ರೆ ಎಷ್ಟು ಒಂದಿನದಾಗ ಎಷ್ಟು ದಿವಸ ಪೂಜೆ ಮಾಡ್ಬೇಕಂತ ಹೇಳ್ತೀರಿ ನೀವು? ನಾವ್ 3 ಟೈಮ್ ಮಾಡ್ತೀವಿ. 3 ಟೈಮ್? 3 ಟೈಮ್ ಕಂಪಲ್ಸರಿ ಮಾಡ್ಬೇಕ. ಸರಿ ಸರ್, ಕೊನೆಯದಾಗಿ ನಿಮ್ಮ ಮಠಕ್ಕ ಆಮೇಲೆ ನಿಮ್ಮ ಇದಕ್ಕ ಜೀವನೋಪಾಯಕ್ಕ ನಿಮ್ಮ ಸೇವಾಲಾಲ್ ಟ್ರಸ್ಟ್ಗೆ ಸರ್ಕಾರಕ್ಕೆ ಏನ್ ಕೇಳಕ್ ಇಷ್ಟಪಡ್ತೀರಿ ನೀವು? ಸರ್ಕಾರಿ ಈಗ ನೋಡಾಕ್ತಾರ್ರಿ ಅವ್ರ. ಅಲ್ಲ, ನೀವ್ ಏನ್ ಕೇಳಕ್ ಇಚ್ಛೆ ಐತಿ ನಿಮ್ಗ? ಸರ್ಕಾರದಿಂದ ಏನ್ ಅನುದಾನ ತಗೊಳಕ್ ಇಷ್ಟಪಡ್ತೀರಿ? ಅವಂದ ಕನಸ್ ಅದಾವ್ರಿ, ಅವ್ನ ನನಸ್ ಮಾಡಿದ್ರ ಸಾಕಂತ ಹೇಳ್ತೀವ್ರಿ. ಅದು ಯಾವ ರೀತಿ ಕನಸದಾವ? ಅನಾಥಾಶ್ರಮ ಮಾಡ್ಬೇಕಂತ ಹೇಳತ್ತೀರಿ. ಲೆಟರ್ ಕೊಟ್ಟಿದ್ರಿ, ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿವ್ರಿ. ಇನ್ನೊಂದ್ 2 ವರ್ಷ ಹೋಗ್ಲಿ ನೋಡೋಣ ಅಂತ ಹೇಳ್ಯಾರಿ. ಮತ್ತ ಅನಾಥಾಶ್ರಮ ಮಾಡೋದೈತ್ರಿ, ಮತ್ತ ಸ್ಕೂಲ್ ಒಂದ್ ಮಾಡೋದೈತ್ರಿ. ಅನಾಥಾಶ್ರಮ ಮತ್ ಸ್ಕೂಲ್ ಒಂದ್ ಮಾಡೋದೈತಿ. ಓಕೆ ಓಕೆ. ಈಗಿರೋ ಸ್ವಾಮೀಜಿಯವರ ಈಗ ಅತ್ಯಂತ ಈಗ ಬಾಗಲಕೋಟೆ ಜಿಲ್ಲೆ ಒಳಗ ಕಡಿಮೆ ವಯಸ್ಸದಾಗ ಒಬ್ಬರ ಕಿರಿಯ ವಯಸ್ಸದಾಗ ಒಬ್ಬರ ಒಂದು ಜವಾಬ್ದಾರಿ ಒಂದು ಒಪ್ಪಿಸ್ಕೊಳತ್ತಿರ ಅಂದ್ರ ನೀವ್ ಒಬ್ರೇ ಈಗ, ಹೌದಲ್ಲ? ಸೊ ನಿಮಗ ಬಾಳ ಒಳ್ಳೇದಾಗ್ಲಿ. ಮುಂದಿನ ಮಟ್ಟದಾಗ, ದೊಡ್ಡ ಮಟ್ಟದಾಗ ಈ ಒಂದ್ ಮಠ ಬೆಳಿಲಿ. ನಮ್ಮ ಕಡೆಯಿಂದ, ನಮ್ಮ ಮಾಧ್ಯಮ ಕಡೆಯಿಂದ ಏನ್, ನಮ್ಮ PMTV ಮಾಧ್ಯಮ ಕಡೆಯಿಂದ ಏನ್ ಸಹಕಾರ ಆಗತ್ತ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಮತ್ತೊಂದು ನಿಮ್ದೊಂದು ವಿಚಾರವನ್ನ ನಾನ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು. ಧನ್ಯವಾದ.